ಈ ರೋಡಲ್ಲಿ 18 ವರ್ಷದಿಂದ ರೋಡ್ ಹಾಕ್ತಾರೆ ಅಂತ ಹಾಕ್ಲೇ ಇಲ್ಲ. ಮಳೆ ಬಂದರೆ ಅಂತೂ ಓಡಾಡೋದಕ್ಕೆ ಆಗ್ತಾ ಇಲ್ಲ ಈ ರೋಡಲ್ಲಿ. ಎಷ್ಟು ಜನ ಮಕ್ಕಳು ಮರಿ ಬಿದ್ದು ಮಳೆ ಬಂದಾಗ ನೀರೆಲ್ಲ ನಿಂತ್ಕೊಂಡು ನಮಗೆ ಬೆಲೆ ಹಿಂಸೆ ಆಗ್ತಾಯಿತ್ತು. ಆದರೆ ಈ ಎಣ್ಣೆ ಬಂದಮೇಲೆ ನಮಗೆ ಈ ರೋಡ್ ಇದು ಕಂಬ ಹಾಕಿದ್ರು ಮತ್ತು ಮೋರಿ ಡ್ರೈನೇಜ್ ಎಲ್ಲ ಹಾಕಿಸ್ಕೊಟ್ರು. ಇವಾಗ ನಮ್ಗೆ ಎಷ್ಟು ಅನುಕೂಲ ಆಗಿದೆ ಎಣ್ಣೆ ಹಾಕಿದ್ಮೇಲೆ ಗೊತ್ತಾಣ. ನಾವು ಇಷ್ಟು ಜನ ಕೌನ್ಸಿಲರ್ಗಿಂತ ಎಣ್ಣೆ ಬಂದು ನಮಗೆ ಮೇಲೆ ಮಾಡಿಕೊಟ್ಟಿದ್ದಾರೆ. ಇವಾಗ ಅದು ಇಷ್ಟು ಮಾತ್ರ ಯಾರು ನಮಗೆ ಮಾಡಿಕೊಟ್ಟೇ ಇಲ್ಲ. ರೋಡ್ಗೆ ಬಲೆ ಬಾಧೆ ಬಿದ್ದಿದ್ದೀವಿ ನಾವು ಈ ರೋಡಲ್ಲಿ 18 ವರ್ಷದಿಂದ. ಲೈಟ್ಗಳು ಕೂಡ ಇರಲಿಲ್ಲ. ಮಳೆ ಬಂದ್ರಂತೂ ಏನು ಮಕ್ಕಳು ಮರಿ ಈಚೆಗೆ ಈ ಕಡೆಗೆ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಬರೀ ಬುರ್ದೆ ಅಲ್ಲಿ ನೀರು ನಿಂತ್ಕೊಂಡ್ರೆ ಇಲ್ಲಿ ನೀರು ನಿಂತ್ಕೊಂಡ್ರೆ ಅಲ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ. ಈ ರೋಡ್ ಬಿಟ್ಟರೆ ಹೋಗೋಕೆ ರೋಡ್ ಇಲ್ಲ. ಇವಾಗ ಹಾಕಿರೋದಕ್ಕೆ ನಮ್ಗೆ ಅಣ್ಣನ ಹೆಸರು ಹೇಳ್ಕೊಂಡೆ ನಾವು ಇವಾಗ ಈ ರೋಡ್ ಯಾವತ್ತು ನೆನೆಸ್ಕೊತಾನೆ ಇರ್ತೀವಿ. ಆ ಎಣ್ಣೆನ ಇಷ್ಟು ವರ್ಷಕ್ಕೆ ಹಾಕಿ ಕೊಟ್ಟಿದ್ದಾರೆ. ಎಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋದರೆ ಹೊರತು ಯಾರೂ ಹಾಕಲಿಲ್ಲ. ಆದರೆ ಎಣ್ಣೆ ಬಂದು ಎಲ್ಲ ಮಾಡಿಕೊಟ್ರು. ಶ್ರೀನಿವಾಸ್ ಅಂತ ಕಾರಂಜಿಕಟ್ಟೆ ನಮ್ಮದು ಬೀದರ್ಗೆ ಸೇರುತ್ತಿದ್ದು. ಇದು 20 ವರ್ಷದಿಂದ ಇಲ್ಲಿ ಒಂದು ರೋಡ್ ಐತೆ, ಈ ಕಡೆ ಒಂದು ಬೀದಿ ಐತೆ ಅಂತ ಯಾರೂ ತಲೆ ಕೂಡ ಹಾಕ್ಕೊಂಡಿಲ್ಲ. 20 ವರ್ಷದಿಂದ ಕೌನ್ಸಿಲರ್ ಬರ್ತಾರೆ, ಭರವಸೆ ಕೊಡ್ತಾರೆ, ಮಾಡಿಕೊಡ್ತೀನಿ ಅಂತಾರೆ, ತಿರುಗಿ ಅಷ್ಟೇ. ತಿರುಗಿ ಕೇಳ್ಕೊಂಡ್ರೆ ಇವತ್ತು ಮಾಡೋಣ, ನಾಳೆ ಮಾಡೋಣ, ನಾಳಿದ್ದು ಮಾಡೋಣ ಹೇಳ್ತಾನೆ ಇದ್ದಾರೆ. ಇದಕ್ಕೆ ಒಂದು ಬೀದಿ ಅಂತ ಆದಮೇಲೆ ಒಂದು ರೋಡಲ್ಲಿ ಬಂದಿರೋದು ನಮ್ಮ ರಫಿ ಅವ್ರು ಬಂದ ಮೇಲೆ ಇದಕ್ಕೆ ಆಗಿದ್ದು. ಅದುವರೆಗೂ ಇಲ್ಲೊಂದು ರೋಡ್ ಅನ್ನೋದಿಲ್ಲ. ಈ ರೋಡು ಇದು ಮೋರಿ ರೋಡು, ಆಮೇಲೆ ECG, ಒಂದು ಕರೆಂಟು, ಪ್ರತಿಯೊಂದು ಇಲ್ಲಿ ಬಂದಿದ್ದು ನಮ್ಮ ರಫಿ ಸರ್ ಬಂದ ಮೇಲೆ. ಅದುವರೆಗೂ ಇಲ್ಲಿ ಯಾರೂ ಮಾಡಿಲ್ಲ. ಬರೀ ಬಂದು ಭರವಸೆ ಕೊಡೋರು ಹೋಗೋರು. ಇವ್ರು ಬಂದಮೇಲೆ ಪ್ರತಿಯೊಂದು ಕೆಲಸ ಇಲ್ಲಿ ತುಂಬ ಚೆನ್ನಾಗಿದೆ ಸರ್. ಇವರಿಗೆ ಒಂದು ವ್ಯಾಟ್ಸಪ್ ಸರ್ ನಮ್ಮ ಕಡೆಯಿಂದ. ನಾವು ಏನು ಕೇಳಿದ್ರೆ ಕೆಲಸ ಮಾಡಿಕೊಡ್ತಾರೆ ಸರ್. ನಾವೇನ ಫೋನ್ ಮಾಡಿದ್ರೆ ಅದು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಫೋನ್ ಪಿಕ್ ಮಾಡಿದ್ರೆ ಕೆಲವರು ಪಿಕ್ ಮಾಡಲ್ಲ. ಈ ಸರ್ ಯಾವಾಗನ ಫೋನ್ ಮಾಡಲಿ ಫೋನ್ ಪಿಕ್ ಮಾಡ್ತಾರೆ. ಈ ಥರ ಪ್ರಾಬ್ಲಮ್ ಇದೆಯಾ, ಇವತ್ತು ಇಲ್ಲ ನಾಳೆ ಆ ಡೇಟ್ ಕರೆಕ್ಟಾಗಿ ಕಳಿಸ್ತಾರೆ, ನೀಟಾಗಿ ಮಾಡ್ಕೊಬಿಡ್ತಾರೆ. ಯಾವಾಗನ ಫೋನ್ ಮಾಡಲಿ ಪಿಕ್ ಮಾಡ್ತಾರೆ ಫೋನು. ನಮ್ಮ ಮೈನ್ ಅದು ಬೇಕಾಗಿರೋದು. ಕರೆಂಟು ಇಲ್ಲ ಇಲ್ಲಿ, ಕಂಬ ಇಲ್ಲ, ನೀರಿಲ್ಲ, ನೀರು ಪೈಪ್ ಕಲೆಕ್ಷನ್ ಇಲ್ಲ, ಮೋರಿ ಇಲ್ಲ, ರೋಡ್ ಇಲ್ಲ, ಏನೂ ಇಲ್ಲ ಇಲ್ಲಿ. ಯಾಕಂದರೆ ಆ ಕಡೆ ಕಾರಂಜಿಕಟ್ಟೆ, ಈ ಕಡೆ ನಮ್ಮದು ಬೀದರ್ಗ, ಈ ಸೆಂಟ್ರಲ್ ಒಂಥರ ಹೆಂಗೋಗಿದೆ ಅಂದರೆ ಬಾರ್ಡ್ರ್ ಹೋಗಿತ್ತಿಲ್ಲ. ಇಲ್ಲಿ ರೋಡ್ ಐತೆ ಅಂತ ಯಾರಿಗೂ ಗೊತ್ತಿಲ್ಲ ಇದು. ಆದರೆ ಇಲ್ಲಿ ಕೌನ್ಸಿಲರ್ ನಿಂತ್ಕೊಂಡಾಗ ಬರೋರು ಎಲ್ಲರೂ ಹೇಳಲ್ಲ, ಬರೋರು ಬಂದ್ಬಿಟ್ಟು ಇಲ್ಲಿ ನಾವು ಮಾಡ್ಕೊಡ್ತೀರಿ ಅಂತ ಹೇಳೋರು. ಆದರೆ ಯಾರೂ ಮಾಡ್ಕೊಡ್ತಾ ಇಲ್ಲ ಸರ್ ಇದುವರೆಗೂ. ನಮ್ಮ ರಫಿ ಸರ್ ಬಂದ ಮೇಲೆ ಇದೆಲ್ಲ ಮಾಡಿ ಆಗಿದ್ದು ಕೆಲಸ. ಅಲ್ಲಿ ಪಾರ್ಕ್ ಇದೆಯಲ್ಲ, ಕುವೆಂಪು ಪಾರ್ಕು, ಆ ಪಾರ್ಕ್ ಕೂಡ ಕೆಲಸ ಮಾಡಿಕೊಟ್ಟಿದ್ದಾರೆ ನಮಗೆ. ಅಲ್ಲಿ ಹುಡುಗರೆಲ್ಲ ವಾಲಿಬಾಲ್ ಆಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂದರೆ ಅಲ್ಲೆಲ್ಲ ಸ್ವಲ್ಪ ನೀಟಾಗಿ ಸ್ವಚ್ಛವಾಗಿ ಅದು ಕೂಡ ಮಾಡಿಕೊಟ್ಟಿದ್ದಾರೆ. ಪಾರ್ಕ್ ಸಮೇತ ಆ ಪಾರ್ಕಲ್ಲಿ ಯಾರೋ ಎಲ್ಲರೂ ಮಾಡ್ಬೋದು. ಪಾರ್ಕ್ ಕೂಡ ನಮ್ಮ ರಫಿ ಸರ್ ಮಾಡಿಕೊಟ್ಟಿದ್ದಾರೆ ನಮಗೆ. 30 साल से यहाँ घर में बारिश पड़ा तो पूरा पानी अंदर आ जाता और फिट टैंक का कलेक्शन का पूरा भी अंदर इच्छे 30 साल से अभी से पहली बार ये पड़े से नाले रोडा करंट का सब भी इन्हों रफ़ी साहब करा को देखे हम अब अभी काम चल रहा है. बहुत वक्त था यहाँ गाड़ियाँ गिड़ियाँ आने अच्छी जगह नहीं थी. आज को कौन भी आख्यान देख को नहीं, ये पहली बार आपको पूरा कर को हिस्सा. उसके पहले भी आते लाइटां डालते, खंबे डालते, पूरा कर को देखो जाते हैं. लेकिन अब वत्ते को बहुत पाक काम कर को ही बहुत अच्छा कर को ही. बारिश पड़ा का तो जाता पानी सभी. बारिश पड़ा का तो पहले घर में घुस जाता था पानी. किस अब नहीं पानी की सहूलत भी अच्छी है. पहले पानी गिनी बोरा कैबिस नहीं था, यहाँ आता नहीं था पानी. बहुत वक्त था. पानी भी आ जा रहा है. हाँ पानी भी अच्छा आता है. परवानी ನನ್ನ ಹೆಸರು ರಾಜು ಅಂತ ಸರ್. ನಾನು ಇಲ್ಲಿ ಬಾಡಿಗೆ ಮನೆಗೆ ಬಂದಿದ್ದೀನಿ. ಸುಮಾರು 7 ವರ್ಷ ಆಯ್ತು ಈ ಏರಿಯಾಗೆ ಬಂದು. ಸ್ಟಾರ್ಟಿಂಗಲ್ಲಿ ಬಂದಾಗ ಇದು ಫುಲ್ಲು ಮಣ್ಣು ರಸ್ತೆ. ಇದು ಮೋಸ್ಟ್ಲಿ ಆ ಕಡೆ ಲಾಸ್ಟಿಂದ ಈ ಕಡೆ ಲಾಸ್ಟ್ವರೆಗೂ ಗದ್ದೆ ಥರ ಇತ್ತು ಇದು ರೋಡು. ಅಟ್ಲೀಸ್ಟ್ ಈ ಇದು ನೆಲ್ಲೇನಾದರೂ ಚೆಲ್ಲಿದಿದ್ರೆ ಒಂದು 4-5 ಮೂಟೆ ನೆಲ್ಲಾಗ್ತಾಯಿತ್ತು. ಪಾಪ ನಮ್ಮ ಇವರು ರಫಿ ಅವ್ರ ಮಿಸ್ಸಸ್ಸು ಕೌನ್ಸಿಲರ್ ಆದಮೇಲೆ ಪ್ರತಿಯೊಂದು ಬಾರಿ ನಾವೇನಕ್ಕೆ ಫೋನ್ ಮಾಡಲಿ ಸ್ಪಂದಿಸ್ತಾಯಿದ್ರು ಅವರು. ಆಮೇಲೆ ಅವ್ರು ಬಂದು ಅಲ್ಲಿಂದ ಚರಂಡಿ ನೀಟಾಗಿ ಮಾಡಿಸಿದ್ರು. ಆಮೇಲೆ ಇದು KAB ಲೈನ್ ಮಾಡಿಕೊಟ್ರು, ಲೈಟ್ ಹಾಕ್ಕೊಟ್ರು. ಆಮೇಲೆ UGD ಲೈನ್ ಹಾಕ್ಕೊಟ್ರು. ವಾಟರ್ ಪೈಪ್ಗೆ ಇದು ನೀರು ಪೈಪ್ಗೆ UGD ಕನೆಕ್ಷನ್ ಆಗಿಬಿಟ್ಟಿತ್ತು, ಎಲ್ಲ ತೊಟ್ಟಿಗಳಿಗೆ ಹೋಗ್ಬಿಟ್ಟಿತ್ತು. ಪಾಪ ಅವರೇ ಮುಂದೆ ನಿಂತು ಹೊಸ ಪೈಪ್ ಲೈನ್ ಹಾಕ್ಕೊಟ್ರು. ಮತ್ತು ಈಗ CC ರೋಡ್ ಹಾಕ್ತಾಯಿದ್ದಾರೆ.
ತುಂಬ ಸಂತೋಷ ಆಗ್ತಾ ಇದೆ. ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ, ಅವ್ರಿಗೂ ಅವ್ರ ಮಿಸ್ಸಸ್ಗೂ. ಇನ್ನೂ ಒಂದು ಟರ್ಮ್ ಅವರು ಕೌನ್ಸ್ಲರ್ ಆಗಲಿ, ದೇವರು ಮತ್ತು ಅಲ್ಲ ಅವರ ಆಶೀರ್ವಾದ ಅವ್ರ ಮೇಲೆ ಇರಲಿ, ಇನ್ನೂ ಒಂದು ಟರ್ಮು ಅವ್ರ ಕೌನ್ಸ್ಲರ್ ಆಗಲಿ ಅಂತ ನಾವು ಈ ಸ್ಥಳೀಯರು ಕೇಳ್ಕೊತಾ ಇದ್ದೀವಿ ಸರ್.